ಹಾಯ್ ಹೆಲೋ ಎಲ್ಲ ನನ್ನ ಭಾವಿ ಅಗ್ನಿವೀರ ಸೈನಿಕರಿಗೆ ಜೈ ಹಿಂದ್. ನೋಡ್ಕೋಬೋದು, ನಿಮ್ಮ ಎಕ್ಸಾಮ್ ಡೇಟನ್ನು ಮುಂದೆ ಹಾಕ್ತಾರಾ ಅಂತ ಅಂದ್ಕೊಂಡಿದ್ವಿ. ಅವರ ಅಪ್ಲಿಕೇಶನ್ನ ಹಾಕೋಕ್ಕಿಂತ ಮುಂಚೆ ಒಂದು ವೆಬ್ಸೈಟನ್ನು PDF ಬಿಟ್ಟಿದ್ದರು. ಆ PDF ನಾವು ಏಪ್ರಿಲ್ 22 ನಂತರ ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿದರು. ಸೊ ಅದೇ ಥರನಾಗಿ ಮಾಡಿದಾರ. ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡಿದಾರ. ನಿಮ್ಗೆ ಯಾವ ಡೇಟಿಗೆ ಯಾವ ಡೇಟಿಗೆ GD ಇದೆ, ಟೆಕ್ನಿಕಲ್ ಇದೆ, ನರ್ಸಿಂಗ್ ಅಸಿಸ್ಟೆಂಟ್ ಇದೆ, ಕ್ಲರ್ಕ್ ಇದೆ ಅಂತ ಹೇಳಿಸಿಂದ ಸಂಪೂರ್ಣವಾದಂಥ PDF ಕೊಟ್ಟಿದ್ದಾರೆ. ನೋಡ್ಕೋಬೋದು, ನೀವು ಅಂದ್ಕೊಂಡಿರೋ ಹಾಗೆ ಎಕ್ಸಾಮ್ ಡೇಟ್ ಮುಂದೆ ಹೋಗುತ್ತೆ, ನಾವು ಆ ನಂತರ ಓದಿದ್ರೆ ಆತಂತ ಹೇಳಿಸಿಂದ ಭಾಳಷ್ಟು ಜನ ಅಂದ್ಕೊಂಡಿದ್ರಿ. ನೋಡ್ಕೊಳ್ಳಿ ಸ್ನೇಹಿತರೆ, ಆರ್ಮಿದಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನನ್ನು ಹೊರಗಡೆ ಬಿಟ್ಕೊಡೋದಲ್ಲ. ಆನ್ ದಿ ಸ್ಪಾಟ್ ಇವತ್ತು ಅವ್ರದ್ದು ಏನು ಹೇಳ, ನಾವು ಯಾವುದೇ ಒಂದು ನಾವು ತಿಳ್ಕೊಂಡಿರೋ ಹಾಗೆ ಅವ್ರು ಬಿಡುತ್ತಿರೋದಿಲ್ಲ, ಅವ್ರು ತಿಳಿದ ಹಾಗೆ ಬಿಡ್ತಿರ್ತಾರೆ. ಅದು ಯಾವಾಗ ಯಾರಿಗೆ ಗೊತ್ತಿಲ್ಲದ ಟೈಮ್ದಾಗ ಅವರು ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತಾರೆ. ಎಕ್ಸಾಮ್ ಅಂಕಿ 22ಕ್ಕೆ ಸ್ಟಾರ್ಟ್. ಅದು ಬಹಳ ಟೈಮಿಂಗ್ ಏನಿಲ್ಲ. ಯಾರ್ಯಾರೆಲ್ಲ ಸ್ಟಡಿಯನ್ನು ಮಾಡ್ತಾಯಿದ್ದಿಲ್ಲ ಚೆನ್ನಾಗಿ ಸ್ಟಡಿ ಮಾಡಿಕೊಳ್ರಿ. ಇನ್ನೇನು ಬಹಳ ದಿನ ಉಳಿದಿಲ್ಲ. ಎಲ್ಲ ಬಿಟ್ಕೇಶಿಂದ ನೀವು ಎಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗ್ತಿರಲ್ಲ ನಿಮ್ಗೆ ಅಷ್ಟು ಈಸಿ ಆಗುತ್ತೆ. ನೀವು ಯಾಕಪ್ಪ ಅಂದರೆ ಇಲೆಕ್ಷನ್ ಮುಗಿದ ನಂತರ ಮುಂದಿನ ತಿಂಗಳ 22ರ ನಂತರ ಹೋಗ್ಬೋದು ಎಕ್ಸಾಮ್ ಅಂತ ಹೇಳಿಸಿಂದ ಭಾಳಷ್ಟು ಜನ ಅಂದ್ಕೊಂಡು ಕುಂತ್ಕೊಂಡಿದ್ರಿ. ಆ ಥರ ಆಗಲಿಲ್ಲ ಈ ಸಾರಿ. ಆ ಥರ ಆಗಲಿಲ್ಲ. ನಿಮಗೆ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಅಂತ ಹೇಳಿಸಿಂದ ನಾನು PDF ಮುಖಾಂತರ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಕೊಳ್ರಿ ಇಲ್ಲಿ ಎಕ್ಸಾಮ್ ಶೆಡ್ಯೂಲ್ ಆಫ್ ಆನ್ಲೈನ್ CE ಅಂತಂದ್ರೆ ಕಂಪ್ಯೂಟರ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿಸಿಂದ. ಸೊ ನೋಡ್ಕೋಬೋದು, 2024 ಡೇಟ್ ಇದೆ ಮತ್ತು 22 ಏಪ್ರಿಲ್ 2024 ನಂತರ ಟೋಟಲಾಗಿ ಡೈಲಿ 3 ಶಿಫ್ಟ್ ನಡೀತಾ ಇದಾವೆ. ಶಿಫ್ಟ್ ಎಷ್ಟನೇ ಶಿಫ್ಟ್ ಅಂತ ಕೊಟ್ಟಿದ್ದಾರೆ ಮತ್ತು ರಿಪೋರ್ಟಿಂಗ್ ಟೈಮಿಂಗನ್ನು ಕೊಟ್ಟಿದ್ದಾರೆ ಮತ್ತು ಗೇಟ್ ಕ್ಲೋಸಿಂಗ್ ಅಂದ್ರೆ ಅಷ್ಟರ ಒಳಗಡೆ ಎಂಟ್ರಿ ಆಗಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಶಿಫ್ಟ್ ಟೈಮಿಂಗನ್ನು ಕೊಟ್ಟಿದ್ದಾರೆ ಮತ್ತು ನಂಬರ್ ಆಫ್ ಕ್ವಶನ್ಸ್ 50 ಕ್ವಶನ್ಸ್ಗಳಿರ್ತಾವೆ. 1 ತಾಸು ಟೈಮಿಂಗ್ ಇರ್ತೈತಿ. MCQs ಅಂದ್ರೆ ನಿಮ್ಗೆ ಟಿಕ್ ಹಾಕೋದ ಕ್ವಶನ್ಸ್ಗಳು ಇರ್ತಾವೆ. ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ. ಎಷ್ಟಪ್ಪ ಅಂತಂದ್ರೆ 22ರಿಂದ ಹಿಡಿದ ಕೇಸಿಂದ 29 ಮಟನೂ ಅಗ್ನಿವೀರ GDನೇ ನಡೀತೈತೆ ಎಕ್ಸಾಮ್. ಜನರಲ್ ಡ್ಯೂಟಿ ಯಾರು ಹಾಕಿದ್ರಲ್ಲ ನಿಮ್ದು 29 ಮಟ, 22ರಿಂದ ಹಿಡಿದು 29ರೊಳಗಡೆ ಯಾವ ಡೇಟಿಗಾದರೂ ನಿಮ್ಮ ಎಕ್ಸಾಮ್ ಬರ್ಬೋದು. ಸೊ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಲಿಂಕ್ನಲ್ಲಿ ಹೊಡೆದ್ರೆ ಏನೂ ಬರ್ತಾಯಿಲ್ಲ. ಜಿಮೇಲ್ಗೆ ನಿಮ್ಗೆ ಡೈರೆಕ್ಟಾಗಿ ಅಡ್ಮಿಟ್ ಕಾರ್ಡ್ಗಳು ಬರ್ತಾವೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ 30ನೇ ತಾರೀಕಿಗೆ ನೋಡ್ಕೋಬೋದು. 30ನೇ ತಾರೀಕಿಗೆ ಯಾವುದಪ್ಪ ಅಂತಂದ್ರೆ WMP ವುಮನ್ ಮಿಲಿಟರಿ ಪೊಲೀಸ್ ಯಾರಾದರೂ ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ನನ್ನ ಸಿಸ್ಟರ್ಸ್ಗೆ ಹಾಕಿದ್ರಪ್ಪ ಅಂತಂದ್ರೆ ನೀವು ಯಾರಾದರೂ ನಿಮ್ಗೆ ಎಷ್ಟಪ್ಪ ಅಂತಂದ್ರೆ ಟೋಟಲಾಗಿ 1 ಶಿಫ್ಟ್, ಟೋಟಲಾಗಿ ನಿಮ್ಗೆ 1 ಶಿಫ್ಟು, 1ನೇ ಶಿಫ್ಟು, 2ನೇ ಶಿಫ್ಟು, 3ನೇ ಶಿಫ್ಟು, ಟೋಟಲಾಗಿ 3ನೇ ಶಿಫ್ಟಲ್ಲಿ ಒಂದು ಯಾವುದಪ್ಪ ಅಂತಂದ್ರೆ ಟೆಕ್ನಿಕಲನ್ನು 2ನೇ ಶಿಫ್ಟ್ ಇಟ್ಟಿದ್ದಾರೆ. ಫಸ್ಟ್ 1ನೇ ಶಿಫ್ಟ್ WMP ವುಮನ್ ಮಿಲಿಟರಿ ಪೊಲೀಸ್ ಇಟ್ಟಿದ್ದಾರೆ. 3ನೇ ಶಿಫ್ಟ್ 7th ಮೇಲೆ ಟ್ರೇಡ್ಮನನ್ನು ಹಾಕಿದವರಿಗೆ ಅದನ್ನು ಇಟ್ಟಿದ್ದಾರೆ. 30ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ಗಳು ಇರ್ತಾವೆ. ನೆಕ್ಸ್ಟ್ ಅದೇ ಥರನಾಗಿ 2 ಮೇ 2024ರಂದು ಯಾರ್ಯಾರು ಇದಾವಪ್ಪ ಅಂತಂದ್ರೆ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್, 2 ಶಿಫ್ಟ್ ಅದಾವ್ರ ಎಕ್ಸಾಮ. ನೆಕ್ಸ್ಟ್ ಸಿಪಾಯಿ ಫಾರ್ಮಾ ಅಂತ ಕರೆದಿದ್ರೆ ಅದನ್ನು ಕೂಡ JCU ಅಂತ ಐತಿ. JCU ಪಂಡಿತ್, ಗೋರ್ಖಾ, JCU ಒಟ್ಟು JCU ಏನಾದಲ್ಲ 2 ಮೇ 2024 ಎಕ್ಸಾಮ್ಗಳು ಇರ್ತಾವೆ. ನೆಕ್ಸ್ಟ್ ಅದೇ ಥರನಾಗಿ 3 ಮೇ 2024ರಂದು 2 ಶಿಫ್ಟ್ಗಳು ನಡೀತಾವೆ. 2 ಶಿಫ್ಟ್ನಲ್ಲಿ ಯಾವಪ್ಪ ಅಂತಂದ್ರೆ ಕ್ಲರ್ಕ್ ಯಾರು ಹಾಕಿದ್ರಲ್ಲ ನೀವು ಸೆಕೆಂಡ್ PUC ಮೇಲೆ ಕ್ಲರ್ಕ್ ಹಾಕಿದವರಿಗೆ 33ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಇರ್ತೈತಿ. ಮತ್ತು ನೆಕ್ಸ್ಟ್ ಕ್ಲರ್ಕ್ SKT ಟೈಪಿಂಗ್ ಸ್ಟಾರ್ಟ್ ಅಲ್ಲಿ ನಿಮಗೆ 2ನೇ ಶಿಫ್ಟಿಗೆ ಇರ್ತೈತಿ. ಅದು ಎಷ್ಟಪ್ಪ ಅಂತಂದ್ರೆ 30 ನಿಮಿಷ ಟೈಮಿಂಗ್ ಇರ್ತೈತಿ. ನಿಮ್ಗೆ ಟೈಪಿಂಗ್ ಟೆಸ್ಟ್ ಇರ್ತೈತಿ. ಅದನ್ನು ಯಾರಾದರೂ ಕ್ಲರ್ಕ್ ಹಾಕಿದರೆ ಟೈಪಿಂಗನ್ನು ಈಗಲೇ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಈ ನೋಟಿಸನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಈ PDF ಅಲ್ಲಿ ಕೂಡ ನೀವು ನೋಡ್ಕೊಡ್ರಿ ಒಂದು ಸಾರಿ. ನೆಕ್ಸ್ಟ್ ಲಿಂಕನ್ನು ಬಿಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡನ್ನು ಮಾಡ್ಕೋಬೇಕಂತ ಹೇಳಿಸಿಂದ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಏನೂ ಬರ್ತಾಯಿಲ್ಲ. ಸೊ ಆ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ಸಾರಿ ನೀವು ಕೂಡ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋತಾ ಇರಿ. ಆ ಲಿಂಕ್ ಯಾವುದಪ್ಪ ಅಂತ ತೋರಿಸ್ತಾ ಹೋಗ್ತಾನೆ ನೋಡ್ಕೊಡ್ರಿ. ಸೊ ಇಂಡಿಯನ್ ಆರ್ಮಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿಸಿಂದ ಡೈರೆಕ್ಟರ್ ಜನರಲ್ ಆಫ್ ರಿಕ್ರೂಟಿಂಗ್ ಅಂತ ಹೇಳಿಸಿಂದ ಇಲ್ಲಿ ಕೊಟ್ಟಿದ್ದಾರೆ. ಯುವರ್ ಡೇಟ್ ಆಫ್ ಬರ್ತ್ ವಿಲ್ ಬಿ ಯುವರ್ ಫಸ್ಟ್ ಟೈಮ್ ಲಾಗಿನ್ ಪಾಸ್ವರ್ಡ್. ಅಂದ್ರೆ ನಿಮ್ಮ ಪಾಸ್ವರ್ಡ್ ಏನು ಕೇಳ್ತಲ್ಲ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತನ್ನು ಹಾಕುವಾಗ ಯಾವುದೇ ಒಂದು ಡ್ಯಾಶನ್ನು ಹಾಕ್ಬೇಡ್ರಿ, ಏನೂ ಹಾಕೋಬೇಡ್ರಿ. ಡೈರೆಕ್ಟ್ ಆದಂಥ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕ್ರಿ. ನಿಮ್ಮ ರೂಲ್ ನಂಬರನ್ನು ನಿಮ್ಮ ರೂಲ್ ನಂಬರನ್ನು ಎಂಟ್ರಿ ಮಾಡಿಕೆಸಿಂದ ಇಲ್ಲಿ ಕೆಳಗಡೆ ಕಾಡ್ತಿರ್ತಕ್ಕಂಥ RCPWES1 ಅಂತ ಹೇಳಿಸಿಂದ ಏನು ಕ್ಯಾಪ್ಚಾ ಇದೆಯಲ್ಲ ಈ ಕ್ಯಾಪ್ಚಾವನ್ನು ಹಾಕಿಸಿಂದ ಲಾಗಿನನ್ನು ಮಾಡಿಕೊಡ್ರಿ. ಲಾಗಿನ್ ಮಾಡಿದ ನಂತರ ನಿಮ್ದು CE ಎಕ್ಸಾಮ್ ಅಂತ ಹೇಳಿಸಿಂದ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ.
ಆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡು ಕೇಸಿಂದ ನೀವು ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಹೋಗಬೇಕಾದ್ರೆ ಡಾಕ್ಯುಮೆಂಟ್ಗಳು ಏನೇನು ಬೇಕಾಗ್ತಾವಪ್ಪ ಅಂದ್ರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡು ಮತ್ತು ಯಾವುದೇ ಒಂದು ID ಪ್ರೂಫು ಮತ್ತು ಫೋಟೋಸು ಇವನ್ನೆಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಬೇಕಾಗತ್ತೆ ನೀವು. ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ನೀಡಿದ್ದು ನಿಮ್ಗೆ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸ್ನೇಹಿತರೆ, ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಗೆ ಯೂಸ್ ಆಗ್ತಾನೇ ಇರ್ತಾವೆ. ಡೈಲಿ ಇನ್ಫಾರ್ಮೇಷನ್ ನೀಡ್ತಾ ಇರ್ತೀವಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವಾಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯೋಕೆ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.